ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಚಿಕ್ಕ ಪುಟ್ಟ ಮನೆಯಲ್ಲಿ ಫಂಕ್ಷನ್ಸ್ ಇದ್ದಾಗ ಯಾರಾದರೂ ಗೆಸ್ಟ್ ಬರುವಾಗ ಒಂದು 8ರಿಂದ 10 ಜನಕ್ಕೆ ನಾವು ಅಡುಗೆ ಮಾಡಬೇಕಾಗತ್ತೆ. ಸೊ ಆವಾಗ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಕನ್ಫ್ಯೂಸ್ ಮಾತ್ರ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವತ್ತು ನಾನಿಲ್ಲಿ ಸ್ವೀಟ್ಲಿಂದ ಹಿಡಿದು ನಾನ್ ವೆಜ್ವರೆಗೂ ಒಂದು 10 ಜನದ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಏನು ಅಂತ ಪ್ರತಿಯೊಂದು ಕೂಡ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಮೊಟ್ಟೆಯನ್ನು ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1/4 kg ಕಬಾಬ್ ಮಾಡ್ತಾ ಇದ್ದೀನಿ, ಹಾಗಾಗಿ ಒಂದು ಮೊಟ್ಟೆ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಅರ್ಧ kg ಕಬಾಬ್ ಮಾಡ್ತಾ ಇದ್ರೆ 2 ಮೊಟ್ಟೆಯನ್ನು ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಸೇರಿಸ್ಕೋಬೇಕು, 1 ಸ್ಪೂನ್ ಆಗುವಷ್ಟು. ನಾನಿಲ್ಲಿ ನಿಮಗೆ 1/4 kg ಅಳತೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅರ್ಧ kg ಆದರೆ ಡಬಲ್ ಮಾಡ್ಕೊಳ್ಳಿ ಪ್ರತಿಯೊಂದು ಕೂಡ. ನಂತರ ನಾನಿಲ್ಲಿ ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ, 10 ರೂಪಾಯಿ ಕೊಂದ್ರದ್ದು. 1/4 kg ಕೂಡ 10 ರೂಪಾಯಿ ಕೊಂದ್ರದ್ದು ಪಾಕೆಟು ಪೂರ್ತಿ ಹಾಕೊಳ್ಳಿ. ಸೊ ನೀವು ಅರ್ಧ kg ಮಾಡ್ತಾ ಇದ್ರೆ 2 ಪಾಕೆಟನ್ನು ಹಾಕೊಳ್ಳಿ. ಯಾಕಂದರೆ ಇದ್ರ ಮೇಲ್ಗಡೆ ಅರ್ಧ kgಗೆ 1 ಪಾಕೆಟ್ ಅಂತ ಕೊಟ್ಟಿರ್ತಾರೆ. ಸೊ ನಾವು ಅರ್ಧ ಮಾತ್ರ ಹಾಕಿದರೆ ಸರಿಯಾಗಿ ಮ್ಯಾಗಿನೇಟ್ ಕೂಡ ಆಗೋದಿಲ್ಲ, ಹಾಗೆ ಕಬಾಬ್ ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ 1/4 kgಗೆ ಪೂರ್ತಿ 1 ಪಾಕೆಟನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು ನಂತರ ಚಿಕನನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಆದಷ್ಟು ಚಿಕನು ಮೆತ್ತಗಾಗಿರುವಂಥ ಚಿಕನನ್ನೇ ತೊಗೊಳ್ಳಿ. ಜಾಸ್ತಿ ಅದು ವೈಟ್ ಇರುತ್ತೆ ನೋಡಿ, ಆ ರೀತಿ ಇರುವಂಥ ಚಿಕನ್ ತೊಗೋಬೇಡಿ. ನಂತರ ಎಲುಬು ಕೂಡ ಜಾಸ್ತಿ ಇರುವಂಥದ್ದು ತೊಗೋಬೇಡಿ. ಮೆತ್ತಗಾಗಿರುವಂಥ ಚಿಕನ್ ತೊಗೊಂಡ್ರೆ ಕಬಾಬ್ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಹೊರಗಡೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ಕ್ರಿಸ್ಪಿಯಾಗಿ, ಆ ರೀತಿ ಮಾಡಬೇಕಂದ್ರೆ ಇನ್ನೊಂದು ಟಿಪ್ಸನ್ನು ಇದ್ರ ಜೊತೆಗೆ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ನಾ ಇದನ್ನು ಪೂರ್ತಿ ರಾತ್ರಿ ನೆನೆಯೋಕೆ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಯಾಕಂದರೆ ನಾಳೆ ಅಕ್ಟೋಬರ್ 2, ಸೊ ಚಿಕನು ಮಟನು ಏನೂ ಸಿಗೋದಿಲ್ಲ. ಹಾಗಾಗಿ ನಾನು ರಾತ್ರಿಯೇ ಚಿಕನು ಮತ್ತು ಮಟನನ್ನು ತರಿಸ್ಬಿಟ್ಟು ಚಿಕನನ್ನು ಮ್ಯಾಗಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ರೀತಿ ಮ್ಯಾಗಿನೇಟ್ ಮಾಡಿ ಇಡೋದ್ರಿಂದ ಫ್ರಿಜ್ಜಲ್ಲಿ ಸ್ವಲ್ಪನೂ ಕೆಡೋದಿಲ್ಲ, ಸ್ಮೆಲ್ ಕೂಡ ಬರೋದಿಲ್ಲ, ಹಾಗೆ ರಬ್ಬಲ್ ರೀತಿಯಲ್ಲಿ ಕೂಡ ಇದು ಆಗೋದಿಲ್ಲ, ತುಂಬ ಸಾಫ್ಟಾಗಿ ಆಗುತ್ತೆ ಚಿಕನು. ನಂತರ ನಾನಿಲ್ಲಿ ಮತ್ತೊಂದು ಬೌಲಲ್ಲಿ 1 kg ಆಗೋಷ್ಟು ಚಿಕನನ್ನು ತಗೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟು, 1 ಚಮಚದಷ್ಟು ಚಿಕನ್ ಮಸಾಲ, ಕಲರ್ಗೋಸ್ಕರ ಅರಿಶಿನವನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಇದನ್ನು ಕೂಡ ಇಲ್ಲಿ ಮ್ಯಾಗಿನೇಟ್ ಮಾಡಿ ಇದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ನೀವು ಇಡೋದ್ರಿಂದ ನೆಕ್ಸ್ಟ್ ಚಿಕನ್ ಅದು ಕುಕ್ ಮಾಡಿದಾಗ ಒಂದು ರೀತಿಯಲ್ಲಿ ರಬ್ಬರ್ ಥರ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಅನಿಸಲ್ಲ, ಒಂದು ರೀತಿಯಲ್ಲಿ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ನೀವು ಏನಾದರೂ ರಾತ್ರಿ ಚಿಕನ್ ತಂದರೆ ಈ ರೀತಿ ಮ್ಯಾಗಿನೇಟ್ ಮಾಡಿ ಇಡಿ. ನಂತರ ಒಂದು ತೆಂಗಿನಕಾಯನ್ನು ನಾನು ಒಡೆದ್ಬಿಟ್ಟು ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಿಸಿ ಮಾಡಿಕೊಂಡ್ರೆ 1 ಸ್ಪೂನ್ ಹೆಲ್ಪ್ಲಿಂದ ಇದನ್ನು ನಾವು ಓಪನ್ ಮಾಡ್ಬೋದು ತುಂಬ ಈಸಿಯಾಗಿ. ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೇ ವಿಡಿಯೋನ ಶುರು ಮಾಡಿದೆ. ಸೊ ಫ್ರಿಜ್ಜಲ್ಲಿರುವಂಥ ಚಿಕನನ್ನು ತಗೊಂಡು ಸೈಡ್ಗೆ ಇಟ್ಟಿದ್ದೀನಿ. ನಂತರ ಎಲ್ಲ ಮಸಾಲೆಯನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಬ್ಬಟ್ಟು ಮಾಡಬೇಕಂದ್ಬಿಟ್ಟು ಎದ್ದ ತಕ್ಷಣವೇ ಬೇಳೆಯನ್ನು ನೆನೆಯೋಕ್ಕಿಟ್ಟಿದ್ದೆ. ಸೊ 1-2 ತಾಸು ಚೆನ್ನಾಗಿ ಇದು ನೆನೆದಿದ್ದಾವೆ ಬೇಳೆ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆಬೇಳೆಯನ್ನು ನೆನೆಸ್ಕೊಂಡು ತಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ನೀರನ್ನೆಲ್ಲ ಸಪ್ರೇಟನ್ನಾಗಿ ಮಾಡಿ ತಗೋಬೇಕು. ನೀವು ತೊಗರಿಬೇಳೆದು ಹೋಳಿಗೆ ಕೂಡ ಮಾಡ್ಬೋದು, ಇಲ್ಲಪ್ಪ ಅಂದರೆ ಕಡಲೆಬೇಳೆ ಹೋಳಿಗೆ ಕೂಡ ಮಾಡ್ಬೋದು. ನಿಮಗೆ ತೊಗರಿಬೇಳೆ ಹೋಳಿಗೆ ಮಾಡಬೇಕಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ 2 ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಸೇರಿಸಿ 2 ವೀಸಲನ್ನು ಕೂಗಿಸ್ಕೊತಾ ಇದ್ದೀನಿ. ಇವರೆಗೂ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 1 ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕಿದಾಗ ನೀವು ಯಾವುದೇ ಅಡುಗೆಗಾಗಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಈ ರೀತಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟು. ನಂತರ ಇದಕ್ಕೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಡೈರೆಕ್ಟ್ ಹಾಗೆ ಹಾಕಬಾರ್ದು, ಸೊ ಮುರಿದ್ಬಿಟ್ಟು ಹಾಕಿ, ಇಲ್ಲಾಂದರೆ ಚಟ್ಪಟ್ ಅಂತ ಕಣ್ಣಿಗೆಲ್ಲ ಸಿಡಿದ್ಬಿಡುತ್ತೆ. ಇದು ಸ್ವಲ್ಪ ಮೆತ್ತಗಾದ ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ ಕಾಳು, ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಇದನ್ನ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಜಾಸ್ತಿ ಇದನ್ನ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗೋದಿಲ್ಲ, ಯಾಕಂದರೆ ಬಿಸಿ ಬಿಸಿ ಇರುತ್ತೆ ಎಲ್ಲ ಮಸಾಲೆ. ಅದ್ರ ಜೊತೆಗೆ ಜೀರಿಗೆ, ಧನಿಯಾ ಕಾಳು, ಕೊತ್ತಂಬರಿ ಸೊಪ್ಪು, ಪುದೀನ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ನಂತರ ನಾನಿಲ್ಲಿ 3 ಟೊಮೆಟೊವನ್ನು ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ. 1 ದೊಡ್ಡ ಗಾತ್ರದ ತೆಂಗಿನಕಾಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಬೇರೆ ಆಗಿ ಇದನ್ನು ಪೇಸ್ಟನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಬೇಳೆ ಕೂಡ ಕುಕ್ ಆಯಿತು. ಸೊ ಈಗ ಒಂದು ಜರಡಿಯಲ್ಲಿ ನಾನು ನೀರನ್ನು ಸಪ್ರೇಟನ್ನಾಗಿ ಮಾಡ್ತಾ ಇದ್ದೀನಿ, ಬೇಳೆಯನ್ನು ಕೂಡ ಸಪ್ರೇಟನ್ನಾಗಿ ಮಾಡ್ತಾ ಇದ್ದೀನಿ. 2 ವಿಸಿಲಲ್ಲಿ ಚೆನ್ನಾಗಿ ಇದು ಕುಕ್ ಆಗಿಬಿಡುತ್ತೆ. ಸೊ ನೆನೆಸಿರೋ ಕಾರಣಕ್ಕೆ ನೀವು ಏನಾದರೂ ಕಟ್ಟಿನ ಸಾರು ಅಂತ ಮಾಡ್ತೀವಿ ಈ ನೀರಿನಿಂದ ಮಾಡೋದಾದರೆ ನೀವು ಸಾಂಬಾರನ್ನು ಮಾಡ್ಕೋಬೋದು.
ನಾನ್ ವೆಜ್ ಮಾಡಿದಾಗ ಈ ಸಾಂಬಾರು ಯಾರು ತಿನ್ನೋದಿಲ್ಲ ಅಂದರೆ ನೀವು ಈ ನೀರನ್ನು ಚಿಕನ್ನಲ್ಲಿ ಸೇರಿಸ್ಕೋಬೋದು. ನಂತರ ಇಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಎದ್ದು ಫ್ರೆಶ್ ಅಪ್ ಆದರು. ಸೊ ನಾನು ಕೂಡ ಬೆಳಗ್ಗೆಯಿಂದ ಏನು ತಿಂಡಿ ತಿನ್ಕೊಂಡಿರಲಿಲ್ಲ. ಸೊ ಹಾಗೆ ಟೀ ಕುಡಿಬಿಟ್ಟು ಅಡುಗೆನೇ ಮಾಡ್ತಾಯಿದ್ದೆ. ಹಾಗಾಗಿ ನಾನು ಕೂಡ ಈಗ ಈರುಳ್ಳಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ಎಲ್ರಿಗೂ ಈರುಳ್ಳಿಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪನೇ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಲಿಲ್ಲ ಅಂದರೆ ಈರುಳ್ಳಿ ನಾವು ಟರ್ನ್ ಮಾಡಿದಾಗ ಎಲ್ಲ ಬಿದ್ದುಬಿಡುತ್ತೆ. ಹಾಗಾಗಿ ಇದ್ರ ಮೇಲ್ಗಡೆ ಸ್ವಲ್ಪನೇ ಶೇಂಗಾ ಚಟ್ನಿ ಪೌಡರನ್ನು ಸ್ಪ್ರೆಡ್ ಮಾಡಿಕೊಂಡು ತುಪ್ಪವನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಈರುಳ್ಳಿ ದೋಸೆ. ನೀವು ಹಾಗೆ ಕೂಡ ತಿನ್ಕೋಬೋದು. ಇಲ್ಲಪ್ಪ ಅಂದರೆ ಕೊಬ್ಬರಿ ಚಟ್ನಿ ಜೊತೆ ಕೂಡ ಇದನ್ನ ತಿನ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಜಾಸ್ತಿ ಕೆಲಸ ಇದ್ದಾಗ ಈ ರೀತಿ ದೋಸೆ ಮಾಡಿದ್ರೆ 1-2ರಿಂದ 3 ದೋಸೆ ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಕೆಲಸ ಮಾಡೋಕ್ಕೆ ಕೂಡ ಒಂದು ರೀತಿಯಲ್ಲಿ ಶಕ್ತಿ ಬರುತ್ತೆ ಫ್ರೆಂಡ್ಸ್. ಮಸಾಲೆ ಎಲ್ಲ ತಣ್ಣಗಾದ ನಂತರ ಈಗ ಇದನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. 1 kg ಆಗೋಷ್ಟು ಚಿಕನ್ ಏನು ಮ್ಯಾರಿನೇಟ್ ಮಾಡಿದ್ನಲ್ಲ ರಾತ್ರಿನೇ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ. ನಂತರ ಒಂದು ಪಾಕೆಟು ಚಿಕನ್ ಮಸಾಲ 10 ರೂಪಾಯಿಗೊಂದರದ್ದು ಸೇರಿಸಿದ್ದೀನಿ. ಸ್ವಲ್ಪನೇ ಕಲರ್ಗೋಸ್ಕರ ಅರಿಶಿನ. ನಂತರ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಎಲ್ಲ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಿ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗೋದಿಲ್ಲ. ನಂತರ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ತಾ ಇದ್ದೀನಿ. ನಿಮಗೆ ಟೊಮೆಟೊ ಇಷ್ಟ ಇಲ್ಲಪ್ಪ ಅಂದರೆ ಟೊಮೆಟೊನ ನೀವು ಸ್ಕಿಪ್ ಮಾಡ್ಕೋಬೋದು. ಈ ಚಿಕನ್ ಸಾಂಬಾರಿಗೆ ಟೊಮೆಟೊ ಹಾಕಲೇಬೇಕಂತೇನಿಲ್ಲ. ಟೊಮೆಟೊ ಇಲ್ಲ ಅಂದರೂ ಕೂಡ ನೀವು ಈ ಚಿಕನ್ ಸಾಂಬಾರನ್ನು ಮಾಡ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ರಿಲೀಸ್ ಆಗಿದೆ ಅಂದ್ಬಿಟ್ಟು. ಈ ರೀತಿ ಆದಮೇಲೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. 1 ತೆಂಗಿನಕಾಯಿ ಪೂರ್ತಿ ಇಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲಪ್ಪ, ತೆಂಗಿನಕಾಯಿ ತಿನ್ನೋದಿಲ್ಲ ಅನ್ನೋರಿದ್ರೆ ಸೊ ನೀವು ಇದಕ್ಕೆ ಗೋಡಂಬಿಯನ್ನು 1 ಮುಷ್ಟಿಯಿಂದ 2 ಮುಷ್ಟಿ ಆಗೋಷ್ಟು ಗೋಡಂಬಿಯನ್ನು ನೆನೆಸ್ಬಿಟ್ಟು ಇದನ್ನು ಕೂಡ ಪೇಸ್ಟ್ ಮಾಡಿ ಸೇರಿಸ್ಕೊಳ್ಳಿ. ಇನ್ನೂ ತುಂಬಾ ಟೇಸ್ಟಿಯಾಗುತ್ತೆ. ಈಗ ನಾನು ಇದನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಕುಕ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡ್ತಾ ಇರ್ಬೋದು ನೀವು ತಳ ಕೂಡ ಹಿಡಿತಾ ಇದೆ, ಮೇಲ್ಗಡೆ ಎಣ್ಣೆ ಸ್ವಲ್ಪನೇ ರಿಲೀಸ್ ಕೂಡ ಆಗ್ತಾ ಇದೆ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ಬಿಸಿನೀರನ್ನೇ ಸೇರಿಸಿ. ತಣ್ಣೀರು ಹಾಕೋದಕ್ಕಿಂತ ಬಿಸಿನೀರು ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ ಚಿಕನ್ ಸಾಂಬಾರು. ಇದೆಲ್ಲ ಚೆನ್ನಾಗಿ ಮಸಾಲೆಯನ್ನು ನಾವು ಫ್ರೈ ಮಾಡಿರ್ತೀವಿ, ಆಮೇಲೆ ತಣ್ಣೀರು ಹಾಕಿದ ತಕ್ಷಣವೇ ಇದ್ರದ್ದೊಂದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೀವು ಬಿಸಿನೀರನ್ನು ಸೇರಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಜಾಸ್ತಿ ಗಟ್ಟಿ ಕೂಡ ಮಾಡ್ತಾ ಇಲ್ಲ, ಜಾಸ್ತಿ ತಿಳಿ ಕೂಡ ಮಾಡ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಸಿಲನ್ನು ಕೂಗಿಸ್ಕೊತಾ ಇದ್ದೀನಿ. ಸೊ ಇದು ವಿಸಿಲ್ ಆಗೋವರೆಗೂ ನನಗಿಲ್ಲಿ ಮಟನ್ ಸೂಪನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಕುಕ್ಕರಲ್ಲಿ 1ರಿಂದ 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಎಣ್ಣೆಯನ್ನು ಹಾಕೋದೇನು ಬೇಕಾಗೋದಿಲ್ಲ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮಟನ್ ಮೇಲೆ ಇರುತ್ತೆ ನೋಡಿ ವೈಟ್ ಕಲರ್ದು, ಅದನ್ನ ಇಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದು ಈ ರೀತಿ ಗೋಲ್ಡನ್ ಕಲರ್ ಫ್ರೈ ಆದ ನಂತರ ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಲವಂಗ, ಅರ್ಧ ಹಸಿಮೆಣಸಿನಕಾಯಿ ಅನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಮಟನನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kg ಮಟನ್ ಮಾತ್ರ ಸೇರಿಸ್ತಾ ಇರೋದು, ಜಾಸ್ತಿ ಮಾಡ್ತಾ ಇಲ್ಲ, ಜಸ್ಟ್ ಸೂಪ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಹಿಂದ್ಗಡೆ ಬೇರೆ ರೀತಿಯಲ್ಲಿ ಇರುತ್ತೆ ನೋಡಿ, ಅದನ್ನ ಸೇರಿಸ್ಕೊಳ್ಳಿ. ನಂತರ ಅರಿಶಿನ, ನಂತರ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನಾದರೂ ಮಟನ್ ಸೂಪು, ಕಾಲು ಸೂಪು ಮಾಡ್ತಾ ಇದ್ರೆ ಯಾವುದೇ ಮಸಾಲೆಯನ್ನು ಇದಕ್ಕೆ ರುಬ್ಬಿ ಹಾಕಬಾರ್ದು, ಜಸ್ಟ್ ಕುಟ್ಬಿಟ್ಟು ಸೇರಿಸ್ಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಕೂಡ ಕುಟ್ಬಿಟ್ಟೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ರಿಲೀಸ್ ಆದ ನಂತರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು 5ರಿಂದ 6 ವಿಸಿಲ್ ಆಗೋವರೆಗೂ ಕೂಗಿಸ್ತಾ ಇದ್ದೀನಿ. ಹಾಗಾಗಿ ಒಂದು 3 ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಫ್ರೆಂಡ್ಸ್. ನೀವು ಕಾಲು ಸೂಪ್ ಆಗಲಿ ಮಟನ್ ಸೂಪ್ ಆಗಲಿ ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಕೊನೆಯಲ್ಲಿ ನಾನು ಒಂದೇ ಒಂದು ಬದನೆಕಾಯಿದು ಪಲ್ಯವನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು ದೇವರಿಗೆ ಮಾತ್ರ ಅಂದ್ಬಿಟ್ಟು, ನಾನ್ ವೆಜ್ಜಲ್ಲಿ ಈ ರೀತಿ ವೆಜ್ ಮಾಡಿದರೆ ಯಾರೂ ತಿನ್ನೋದಿಲ್ಲ. ಸೊ ನಾನು ಒಬ್ಬಳೇ ತಿನ್ನಬೇಕಾಗತ್ತೆ. ಹಾಗಾಗಿ ನಂತರ ನಾನಿಲ್ಲಿ 3ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. 3 ಹಸಿಮೆಣಸಿನಕಾಯಿ, ಏಲಕ್ಕಿ, ಲವಂಗ, ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈಯನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪೂರ್ತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದ ನಂತರ ಇದಕ್ಕೂ ಕೂಡ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಫ್ರೈ ಆಗಬೇಕು.
ಫ್ರೆಂಡ್ಸ್, ನೀವು ಯಾವಾಗಲೂ ರೈಸ್ ಮಾಡುವಾಗ ಇದೇ ರೀತಿಯಾಗಿರುವಂಥ ಸ್ಪೂನನ್ನು ಯೂಸ್ ಮಾಡಿ, ಯಾಕಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ನಂತರ ನಾನು ಇಲ್ಲಿ ಬಿರಿಯಾನಿ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಬೋದು, ಬೇಡಂದರೆ ಸ್ಕಿಪ್ ಮಾಡ್ಬೋದು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸಿದ್ದೀನಿ. ನೀವು ಸ್ಪೈಸಿ ತಿನ್ನೋರಾದರೆ 2 ಚಮಚದಷ್ಟು ಬಿರಿಯಾನಿ ಮಸಾಲವನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 6 ಗ್ಲಾಸ್ ಆಗುವಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ರೈಸನ್ನು ಎಷ್ಟು ಗ್ಲಾಸ್ ತೊಗೊಂಡಿರ್ತಾರಲ್ಲ ಅದರ 2ರಷ್ಟು ನೀರನ್ನು ಸೇರಿಸಬೇಕು. ನಂತರ ಇದಕ್ಕೆ 3 ಚಮಚದಷ್ಟು ಹುಳಿ ಮೊಸರನ್ನು ಸೇರಿಸಿದ್ದೀನಿ. ಮೊಸರಂದ್ರೂ ಮಿಕ್ಸ್ ಮಾಡಲೇಬಾರ್ದು. ಈ ರೈಸಲ್ಲಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದು ಕುದಿ ಬರುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿಯನ್ನು ಮೊದಲೇ ನೆನೆಯೋಕ್ಕಿಟ್ಟಿದ್ದೆ. ಸೊ ಈಗ ನೀರನ್ನು ಸಪ್ರೇಟನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಡೈಲಿ ಯೂಸ್ ಮಾಡುವಂಥ ರೈಸನ್ನೇ ಸೇರಿಸಿ ಕುಕ್ಕನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮದು ರೈಸು ಇಲ್ಲಿ ಬಿಡಿ ಬಿಡಿಯಾಗಿ ಆಗಬೇಕಂದ್ರೆ ನೀವು ರೈಸ್ ಎಷ್ಟು ತೊಗೊಂಡಿರ್ತೀರಲ್ಲ ಅದರ 2ರಷ್ಟು ನೀರನ್ನು ಸೇರಿಸಬೇಕು. ನೀವು ಒಂದು ಕಪ್ಪು ಅಥವಾ ಒಂದು ಪಾತ್ರೆಯನ್ನು ಮೆಜರ್ಮೆಂಟನ್ನಾಗಿ ಮಾಡಿಕೊಳ್ಳಿ. ಒಂದು 10 ನಿಮಿಷ ಇಲ್ಲಿ ಕುಕ್ ಮಾಡಿದ ಮೇಲೆ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ಪೂರ್ತಿ ಕುಕ್ ಆಗಿಲ್ಲ. ಸೊ ಒಂದು 50% ಮಾತ್ರ ಇದು ಕುಕ್ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಗೆ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ನಾನಿಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ಕುಕ್ ಮಾಡಿಕೊಂಡೆ. ಈಗ ಇದಕ್ಕೆ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ 10 ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು. ಇದು ಚೆನ್ನಾಗಿ ನೀರೆಲ್ಲ ಹೀರ್ಕೊಳ್ಳುತ್ತೆ. ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಮತ್ತೆ 10 ನಿಮಿಷ ಆದ ನಂತರ ಮತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀರು ಪೂರ್ತಿ ಇಲ್ಲಿ ಹೋಗಿದೆ. ಸೊ ಆದರೆ ರೈಸ್ ಮಾತ್ರ ಇಲ್ಲಿ ಕುಕ್ ಆಗಿಲ್ಲ. ಸೊ ಇನ್ನೂ ಒಂದು 10% ರೈಸ್ ಇಲ್ಲಿ ಕುಕ್ ಆಗಬೇಕು. ಇನ್ನೊಂದು 90% ರೈಸ್ ಕುಕ್ ಆಗಿದೆ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತಳ ಹಿಡಿಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ರೈಸನ್ನು ನಾವು ಸರಿಯಾಗಿ ಎಲ್ಲವನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನಾವು ಪದೇ ಪದೇ ಟರ್ನ್ ಮಾಡೋಗೋಸ್ಕರನೇ ಸ್ಪೂನನ್ನು ಈ ರೀತಿಯಾಗಿರುವಂಥದ್ದು ತೊಗೊಳ್ಳಿ ಅಂತ ನಾನು ಮೊದಲೇ ಹೇಳಿದೆ. ಯಾಕಂದರೆ ನಾವು ರೈಸ್ ಸ್ಪೂನ್ ಏನಾದರೂ ತೊಗೊಂಡ್ರೆ ಅಗಳೆಲ್ಲ ಒಡೆದ್ಬಿಡುತ್ತೆ, ಮಿಜ್ಜಿ ಆಗಿಬಿಡುತ್ತೆ, ಅಂದರೆ ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ ನಂತರ ಇಲ್ಲಿ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಸೊ ಯಾವಾಗಲೂ ಒಂದು ಸತಿ ಈ ರೀತಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಫುಡ್ ಕಲರನ್ನು ನಾವು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಹಾಲಿನಲ್ಲಿ ಫುಡ್ ಕಲರನ್ನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಆದಷ್ಟು ನೀರಿನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಹಾಲಿನಲ್ಲಿ ಮಿಕ್ಸ್ ಮಾಡ್ಕೋದ್ರಿಂದ ಒಂದು ರೀತಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಏನಾದರೂ ನಾವು ನೀರು ಹಾಕಿದರೆ ಅದರ ಟೇಸ್ಟ್ಗೂ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದ್ರ ಮೇಲ್ಗಡೆ ನಾನು ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. ರೈಸಲ್ಲಿ ತುಪ್ಪ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಸೇರಿಸ್ಕೊಳ್ಳಿ. ನೀವು ಬೇಕಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು. ಇದನ್ನ ಮುಚ್ಚಿಬಿಟ್ಟು ನಾವು ಹಾಗೆ ಕುಕ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಚಪಾತಿ ಮಾಡೋ ತವಾದಲ್ಲಿ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಇದು ಪೂರ್ತಿ ಚೆನ್ನಾಗಿ ಬಿಸಿಯಾಗಿದೆ. ಅದ್ರ ಮೇಲ್ಗಡೆ ಈ ಪಾತ್ರೆಯನ್ನು ಇಟ್ಬಿಟ್ಟು ಮತ್ತೆ ಒಂದು 10ರಿಂದ 15 ನಿಮಿಷ ಕುಕ್ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಸೊ ಬೇಳೆಗೆ ನಾನು 1 ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವ ಕಪ್ಲಿಂದ ಬೇಳೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ ಪ್ರತಿಯೊಂದು ಪದಾರ್ಥವನ್ನು ಕೂಡ ತೊಗೋಬೇಕು. ಈಗ ನಾನಿಲ್ಲಿ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಕುಕ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೆಲ್ಲ ಕುಕ್ ಆದಂಗೆಲ್ಲ ನೀರಾಗಿ ಇಲ್ಲಿ ಆಗ್ತಾ ಇದೆ ನೋಡಿ. ಈ ರೀತಿ ಆದರೆ ಏನು ಭಯ ಪಡೋದೇನು ಬೇಡ. ಇದು ಕುಕ್ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಈ ರೀತಿ ಗಟ್ಟಿ ಆಗ್ತಾ ಹೋದಂಗೆಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನಾವು ಮಿಕ್ಸಿ ಜಾರಲ್ಲಿ ಕೂಡ ರುಬ್ಬೋದು ಬೇಕಾಗೋದಿಲ್ಲ. ಇವತ್ತು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿ ನಿಮಗೆ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಒಂದು ಟಿಪ್ಸ್ ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ತಳ ಹಿಡಿಬೇಕು. ಆ ರೀತಿ ಆಗುವವರೆಗೂ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಜರಡಿಯನ್ನು ತಗೊಂಡಿದ್ದೀನಿ. ಆ ಜರಡಿಯಲ್ಲಿ 1 ಸ್ಪೂನ್ ಆಗುವಷ್ಟು ಹೂರಣವನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಟೀ ಕುಡಿ ಕಪ್ಲಿಂದ ಅಥವಾ ಸ್ಪೂನ್ನಿಂದ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಬಿಸಿ ಇರುವಾಗ ಈ ರೀತಿ ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಬೇಗನೆ ಇದು ಜಿನ್ನೆಗೆ ಆಗಿಬಿಡುತ್ತೆ ಸಾಫ್ಟಾಗಿ. ನಾವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋದು ಕೂಡ ಬೇಕಾಗೋದಿಲ್ಲ. ಕರೆಂಟ್ ಎಲ್ಲ ಹೋದಾಗ ಈ ರೀತಿ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ಸೊ ಇದು ತುಂಬ ಅಂದರೆ ತುಂಬ ಬೇಗ ಆಗುತ್ತೆ. ಮಿಕ್ಸಿ ಜಾರು ಯೂಸ್ ಮಾಡೋದೇ ಬೇಕಾಗೋದಿಲ್ಲ, ಅಷ್ಟು ಈಸಿಯಾಗಿದು ಮಿಕ್ಸ್ ಆಗಿಬಿಡುತ್ತೆ. ಒಂದೊಂದು ಸತಿ ಮಿಕ್ಸಿಯಲ್ಲಿ ಕೂಡ ನಾವು ರುಬ್ಬಿದಾಗ ಒಂದೊಂದು ಕಾಳುಗಳು ಹಾಗೆ ಉಳಿದ್ಬಿಡುತ್ತೆ. ಆದರೆ ಇದರಲ್ಲಿ ನಾವು ಮಿಕ್ಸ್ ಮಾಡಿದಾಗ ಒಂದು ಕಾಳು ಕೂಡ ಉಳಿಯೋದಿಲ್ಲ. ಎಲ್ಲ ಹೂರಣ ಕೂಡ ಒಂದೇ ಲೆವೆಲ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲ ಹೂರಣವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು
ಆಲ್ ಅಂತ ಪ್ರೆಸ್ ಮಾಡಿ ನಾನು ಮಾಡ್ತಾ ಇರೋಂಥ ಪ್ರತಿ ಒಂದು ವಿಡಿಯೋನ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಈಸಿ ರೆಸಿಪಿ, ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ, ಇನ್ನೊಬ್ರಿಗೆ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ನಾನು ಇದೇ ರೀತಿಯಾಗಿ ಇಲ್ಲಿ ಎಲ್ಲ ಹೂರಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಮಿಕ್ಸಿ ಜಾರಲ್ಲಿ ಮಾಡಿದಾಗ ಕೂಡ ಇದು ಇಷ್ಟು ಸಾಫ್ಟಾಗಿ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಹೂರಣ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಲಿಲ್ಲ, ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ಪ್ಲೀಸ್ ಕಮೆಂಟನ್ನು ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಸರಿಪಡಿಸ್ಕೋತೀನಿ. ನೋಡಿ, ಇಲ್ಲಿ ಹೂರಣ ಕೂಡ ರೆಡಿಯಾಗಿದೆ. ಕೈಯಲ್ಲಿ ಎಷ್ಟು ಸಾಫ್ಟಾಗಿದೆ ಅಂದರೆ ಸೊ ಮುಟ್ಟಿದಾಗ ಅದು ಹೇಳೋಕ್ಕೆ ಆಗ್ತಿಲ್ಲ ನನಗೆ, ಆ ರೀತಿ ಸಾಫ್ಟಾಗಿದೆ. ನಂತರ ಒಂದು ಪ್ಲೇಟಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ. ಸೊ ನೀವು ಬೇಕಂದರೆ ಪೂರ್ತಿ ಗೋಧಿ ಹಿಟ್ಟಿನಿಂದ ಅಥವಾ ಪೂರ್ತಿ ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು. 1 ಮುಷ್ಟಿ ಆಗೋಷ್ಟು ಬಾಂಬೆ ರವನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಕಲರ್ಗೋಸ್ಕರ ಅರಿಶಿನ, ಚಿಟಿಕೆ ಆಗೋಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ನಾವು ಇದನ್ನು ಜಾಸ್ತಿ ಮೃದುವಾಗಿ ಕಲಿಸ್ಕೋಬಾರ್ದು, ಯಾಕಂದರೆ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇರೋ ಕಾರಣಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೈದಾ ಹಿಟ್ಟಿಗಿಂತ ಈ ರೀತಿ ಗೋಧಿ ಹಿಟ್ಟಿನಿಂದ ಹೋಳಿಗೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಕೂಡ ಒಂದು 3 ರಿಂದ 4 ವರ್ಷ ಆಯಿತು ಗೋಧಿ ಹಿಟ್ಟಿನಿಂದನೇ ಹೋಳಿಗೆ ಮಾಡ್ತಾಯಿದ್ದು. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಅನಿಸುತ್ತೆ. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಮೈದಾ ಹಿಟ್ಟಿಂದ ಇನ್ನೂ ಸ್ವಲ್ಪ ರಬ್ಬರ್ ಥರ ಅನಿಸುತ್ತೆ. ಸೊ ಜಗ್ಗಕ್ಕೂ ಬರೋಲ್ಲ, ತಿನ್ನೋಕ್ಕೂ ಬರೋಲ್ಲ. ಆದರೆ ಇದು ಗೋಧಿ ಹಿಟ್ಟಿಂದ ಆ ಥರ ಆಗೋದಿಲ್ಲ. ಚಪಾತಿ ಎಲ್ಲ ತಿನ್ನೋವಾಗ ಎಷ್ಟು ಸಾಫ್ಟ್ ಆಗುತ್ತೆ ನೋಡಿ ಬಾಯಲ್ಲಿ, ಅದೇ ರೀತಿ ಆಗುತ್ತೆ. ಆದರೆ ಗೋಧಿ ಹಿಟ್ಟಿಂದ ಒಬ್ಬಟ್ಟನ್ನು ಮಾಡ್ತಾ ಇದ್ದರೆ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ಪ್ರೆಸ್ ಮಾಡಿ ನಾವು ಹಿಟ್ಟನ್ನು ನಾದ್ಕೋಬೇಕು. ಈ ರೀತಿ ನಾದ್ಕೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಹಾಗೆ ನಮಗೆ ಲಟನ್ಗಿಯಿಂದ ನಾವು ಲಟ್ಟಿಸುವಾಗ ಕೂಡ ತುಂಬ ಈಸಿಯಾಗಿ ನಾವು ಲಟ್ಟಿಸ್ಕೋಬೋದು. ಈಗ ಇದನ್ನು ಮುಚ್ಚಿಬಿಟ್ಟು ನಾನು ರೆಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದು ಅರ್ಧ kg ಆಗುವಷ್ಟು ವೈಟ್ ರೈಸನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ವೈಟ್ ರೈಸ್ ಬೇಡಪ್ಪ ಅಂದರೆ ನೀವು ಕುಷ್ಕವನ್ನು 1.5 kg ಆಗುವಷ್ಟು ಮಸಾಲ ರೈಸನ್ನು ಮಾಡ್ಕೋಬೋದು. ನಂತರ ಇಲ್ಲಿ ಸಾಂಬಾರು ಕೂಡ ವಿಸಿಲ್ ಹೋಗಿತ್ತು, ಪೂರ್ತಿ ತಣ್ಣಗಾಗಿದೆ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಿಮಗೆ ಚಿಕನ್ ಸಾಂಬಾರನ್ನು ಕೂಡ ತೋರಿಸ್ತಾ ಇದ್ದೀನಿ. ಜಾಸ್ತಿ ತಿಳಿಯಾಗಿ ಕೂಡ ಆಗಿಲ್ಲ, ಇದು ಜಾಸ್ತಿ ಗಟ್ಟಿಯಾಗಿ ಕೂಡ ಆಗಿಲ್ಲ. ಯಾಕಂದರೆ ಇದು ನನಗೆ ಚಪಾತಿ ಮತ್ತು ರೈಸ್ಗೆ ಹೊಂದ್ಕೋಬೇಕು, ಅದ್ರಿಗೋಸ್ಕರ ನಾನು ಜಾಸ್ತಿ ಗಟ್ಟಿ ಕೂಡ ಮಾಡಿಲ್ಲ, ಜಾಸ್ತಿ ತಿಳಿಯಾಗಿ ಕೂಡ ಮಾಡಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಕೊನೆಯಲ್ಲಿ ರೈಸ್ ಕೂಡ ಕುಕ್ ಆಗಿತ್ತು. ರೈಸ್ ಕೂಡ ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ಫ್ರೆಂಡ್ಸ್, ಇದು ಎಷ್ಟು ಉದುರುದುರಾಗಿದೆ ನೋಡ್ತಾ ಇರ್ಬೋದು ರೈಸು. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ರೈಸ್ ಮಾಡಿ ನೋಡಿ, ಖಂಡಿತ ನಿಮ್ಮದು ರೈಸ್ ಕೂಡ ಇಷ್ಟೇ ಉದುರುದುರಾಗಿ ರೆಡಿ ಆಗುತ್ತೆ. ನಂತರ ಇಲ್ಲಿ ಸೂಪನ್ನು ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲ ಸಾಂಬಾರು ಮಾಡಿದರೆ ಟೇಸ್ಟ್ ಆಗೋದಿಲ್ಲ ಊಟ ಮಾಡೋಕ್ಕೆ. ಯಾವ ಸಾಂಬಾರು ತಿನ್ನಬೇಕು, ಯಾವ ಸಾಂಬಾರು ತಿನ್ನಬಾರ್ದು ಅಂತ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಇದು ಬೇಕಂದರೆ ಕುಡಿಬೋದು ಅಂದ್ಬಿಟ್ಟು ಸೂಪನ್ನು ಮಾಡಿದ್ದೀನಿ. ನನ್ನ ಮಗನಿಗೆ ನಾನು ಯಾವಾಗಿದ್ದರೂ ಚಿಕ್ಕವನಿದ್ದಾಗ ಇದೇ ರೀತಿ ಸೂಪನ್ನು ಮಾಡ್ತಾಯಿದ್ದೆ. ಸೊ ನೀವು ಕಾಲು ಸೂಪ್ ಕೂಡ ಇದೇ ರೀತಿ ಮಾಡ್ಕೋಬೋದು. ಚಿಕನ್ ಸೂಪು, ಮಟನ್ ಸೂಪು ಯಾವ್ದು ಬೇಕಾದರೂ ಇದೇ ರೀತಿ ಮಾಡಿ. ಯಾವುದೇ ಮಸಾಲೆಯನ್ನು ಹಾಕಬೇಡಿ. ಮಸಾಲೆಯನ್ನು ನಾವು ಹಾಕಿದರೆ ರುಬ್ಬಿಟ್ಟು ಇದು ಸಾಂಬಾರು ಆಗಿಬಿಡುತ್ತೆ, ಸೂಪ್ ಆಗೋದಿಲ್ಲ. ಈ ಸೂಪ್ ಮಾಡುವಾಗ ನನ್ನ ಮಗ ಸೂಪ್ ಮಾಡಿದೆಯಾ ಕೊಡು ಅಂತ ಹಠ ಮಾಡ್ತಾನೆ ಇದ್ದ. ಸೊ ನಾನು ದೇವರಿಗೆಲ್ಲ ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ದೇವ್ರ ನೈವೇದ್ಯ ಆಗೋವರೆಗೂ ನಾನು ಸೂಪ್ ಕೊಡಬಾರ್ದು ಅಂದ್ಬಿಟ್ಟು ಅವನಿಗೆ ಮಾಡಿಲ್ಲ ಅಂದ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳಿ ಸೂಪನ್ನು ಎತ್ತಿಟ್ಟೆ. ನಾನು ಇಲ್ಲಿ ಸ್ವಲ್ಪನೇ ಸೂಪ್ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ನಂತರ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ಮೆತ್ತಗಾಗಿತ್ತು. ಸೊ ಒಂದು ಹಾಫ್ ಆನ್ ಅವರ್ ಮಾತ್ರ ನಾನು ಇಲ್ಲಿ ಬಿಟ್ಟಿದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಕೂಡ ಬಿಡ್ಬೋದು. ಆದರೆ ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮೃದುವಾಗಿ ಕಲಿಸ್ಕೋಬಾರ್ದು. ಈ ರೀತಿಯಾಗಿ ಒಂದೊಂದೇ ಉಳ್ಳೆಗಳನ್ನಾಗಿ ಮಾಡಿ ಸೈಡ್ ಇಡ್ತಾ ಇದ್ದೀನಿ. ಈ ರೀತಿ ಒಂದೇ ಸತಿ ನಾವು 2 ಸರಿಯಾಗಿ ಉಳ್ಳೆಗಳನ್ನಾಗಿ ಮಾಡಿಕೊಂಡ್ರೆ ನಮಗಿಲ್ಲಿ ಹೂರಣ ಕೂಡ ಉಳಿಯೋದಿಲ್ಲ, ಹಾಗೆ ಹಿಟ್ಟನ್ನು ಕೂಡ ಉಳಿಯೋದಿಲ್ಲ. ಹೋಳಿಗೆ ಇಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನಾನಿಲ್ಲಿ ಮೊದಲಿಗೆ ನಿಮಗೆ ಹಿಟ್ಟನ್ನು ಹಚ್ಚಿಬಿಟ್ಟು ಹೋಳಿಗೆಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಎಣ್ಣೆ ಇಷ್ಟ ಆಗೋದಿಲ್ಲ, ಕೆಲವರು ಎಣ್ಣೆ ತಿಂದುಬಿಟ್ರೆ ದಪ್ಪ ಆಗ್ತೀವಿ ಅಂತ ಭಯ ಕೂಡ ಇರುತ್ತೆ. ನನಗೂ ಕೂಡ ಅದೇ ರೀತಿ ಭಯ, ಜಾಸ್ತಿ ಎಣ್ಣೆ ಐಟಮ್ಸ್ ತಿಂದರೆ ಎಲ್ಲಿ ದಪ್ಪ ಆಗಿಬಿಡ್ತೀನೋ ಅಂದ್ಬಿಟ್ಟು. ಹಾಗಾಗಿ ನಾನು ಜಾಸ್ತಿ ಹಿಟ್ಟನ್ನು ಹಚ್ಚಿಕೊಂಡೇ ಹೋಳಿಗೆ ಮಾಡೋದು. ಹಾಗಾಗಿ ಇಲ್ಲಿ ನಾನು ಇವತ್ತು ನಿಮಗೆ 2 ರೀತಿಯ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ನೀವು ಮಾಡ್ಬೋದು. ಈ ರೀತಿ ಎಲ್ಲ ಫೋಲ್ಡಿಂಗ್ ಮಾಡಿಕೊಂಡು ನಂತರ ಮತ್ತೆ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಲೋಲಿಯಾಗಿ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಪ್ರೆಸ್ ಮಾಡಿ ಮಾಡೋದ್ರಿಂದ ಹೂರಣ ಹೊರಗೆ ಬಂದುಬಿಡುತ್ತೆ. ಈ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಸ್ಲೋಲಿಯಾಗಿ ನಾವು ಲಟನ್ಕೆಯಿಂದ ಇದನ್ನು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು. ನೋಡ್ತಾ ಇರ್ಬೋದು ಹೂರಣ ಕೂಡ ಎಲ್ಲೂ ಒಂದೇ ಕಡೆ ನಿಂತಿಲ್ಲ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿದೆ.
ನಿಮ್ಗೆ ಎಷ್ಟು ತಿಳಿವಾಗಿ ಬೇಕಲ್ಲ ಅಷ್ಟು ತಿಳಿವಾಗಿ ನೀವು ಹೋಳಿಗೆಯನ್ನು ಮಾಡ್ಬೋದು. ಆದಷ್ಟು ತಿಳಿವಾಗಿ ಮಾಡಿದ್ರೆ ಸೊ ಇದು ಬೇಗ ಉಬ್ಬೋದಿಲ್ಲ. ಸೊ ಸ್ವಲ್ಪ ಲೈಟಾಗಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ದಪ್ಪವಾಗಿ ಮಾಡಿದ್ರೆ ಚೆನ್ನಾಗಿದು ಉಬ್ಕೊಳ್ಳುತ್ತೆ. ನಾನಿಲ್ಲಿ ಇದೇ ರೀತಿ ಮಾಡಿ ಸೈಡ್ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ಎಣ್ಣೆ ಪಾಕೆಟನ್ನು ತಗೊಂಡಿದ್ದೀನಿ. ನೀವು ಎಣ್ಣೆ ಪಾಕೆಟ್ ತೊಗೋಬೇಕಂತೆಲ್ಲ ಬಟರ್ ಪೇಪರ್ ಕೂಡ ತೊಗೋಬೋದು. ಇಲ್ಲಾಂದರೆ ನಾವು ಹೊಸ ಬಟ್ಟೆ ತಂದಾಗ ಪಾಕೆಟ್ ಇರುತ್ತೆ ನೋಡಿ ಅದರ ಮೇಲ್ಗಡೆ, ಆ ರೀತಿ ಪಾಕೆಟ್ ಕೂಡ ನೀವು ತೊಗೋಬೋದು. ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಹಿಟ್ಟನ್ನು ಈ ರೀತಿ ಕೈಲಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ. ಆದಷ್ಟು ರೌಂಡಾಗಿ ನಾನು ಏನು ಮಾಡ್ತಿದ್ದೀನಲ್ಲ ಅಲ್ಲಿ ಸ್ವಲ್ಪ ತಿಳಿವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಡುವಿಗೆ ಹಿಟ್ಟು ಸ್ವಲ್ಪ ದಪ್ಪ ಇರಬೇಕು. ನಂತರ ಮತ್ತೆ ಸೀರೆ ನೀರಿಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಫೋಲ್ಡಿಂಗ್ ಮಾಡ್ತಾ ಇದನ್ನು ಪ್ರೆಸ್ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ನಾವು ಕೈಲಿಂದ ಕೂಡ ಈ ರೀತಿ ಒತ್ತಿ ಇದನ್ನು ದೊಡ್ಡದಾಗಿ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಲಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೋಬೋದು. ನಾನು ಈ ವಿಡಿಯೋದಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಸ್ಲೋಲಿಯಾಗಿ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಎಣ್ಣೆ ಹೋಳಿಗೆ ಬೇಕಪ್ಪ ಅಂದರೆ ಸೊ ನೀವು ಎಣ್ಣೆಯಿಂದ ಕೂಡ ಮಾಡ್ಕೊಳ್ಳಿ. ಬೇಡಪ್ಪ ನಾವು ಹಿಟ್ಟಿನ ಹೋಳಿಗೆ ಇಷ್ಟ ಅಂದರೆ ಹಿಟ್ಟಿನ ಹೋಳಿಗೆ ಕೂಡ ನೀವು ಮಾಡ್ಕೋಬೋದು. ಜಾಸ್ತಿ ಎಣ್ಣೆ ಇಷ್ಟಪಡದೇ ಇರೋರಿಗೆ ಹಿಟ್ಟಿಂದೇ ಬೆಸ್ಟು, ಅದು ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ವಿಡಿಯೋಗೋಸ್ಕರ ಒಂದು ಮಾತ್ರ ಎಣ್ಣೆ ಹೋಳಿಗೆಯನ್ನು ಮಾಡಿದ್ದೀನಿ, ಮಿಕ್ಕಿದೆಲ್ಲವನ್ನು ನಾನಿಲ್ಲಿ ಹಿಟ್ಟಿನ ಹೋಳಿಗೆಯನ್ನೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ಹಿಟ್ಟಿನ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಜಾಸ್ತಿ ಯಾವ ಕಡೆ ಪ್ರೆಸ್ ಮಾಡಬೇಕಂದ್ರೆ ನಾನು ಕೈ ಏನು ತೋರಿಸ್ತಾ ಇದ್ದೀನಲ್ಲ ಆ ಕಡೆ ಪ್ರೆಸ್ ಮಾಡಿ ಇದನ್ನು ಲಟ್ಟಿಸ್ಕೋಬೇಕು. ಯಾಕಂದರೆ ನಡುವಿಗೆ ಇದು ದಪ್ಪನೇ ಇರಬೇಕು. ಸೊ ಇದನ್ನು ನಾವು ಫೋಲ್ಡ್ ಮಾಡಿದಾಗ ಒಂದೇ ಕಡೆ ಹಿಟ್ಟು ಕುತ್ಕೋಬಾರ್ದು. ಅದಕ್ಕಾಗಿ ನಾವು ಸೈಡ್ಗೆಲ್ಲ ತೆಳ್ಳಗೆ ಲಟ್ಟಿಸ್ಕೊಂಡು ನಡುವಿಗೆ ದಪ್ಪವಾಗಿ ಲಟ್ಟಿಸ್ಕೋಬೇಕು. ಮತ್ತು ಇದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡಬೇಕು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ಹೋಳಿಗೆ ಮಾಡಬೇಕಂದ್ರೆ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ, ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಲ್ಲ ಮೆಜರ್ಮೆಂಟು ಅದೇ ರೀತಿ ಮಾಡಿ ಖಂಡಿತ ನಿಮ್ಮ ಹೋಳಿಗೆ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ನಿಮಗೆ ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ನೀವೇ ಹೋಳಿಗೆ ಮಾಡಿದಾಗ ಇಷ್ಟು ಈಸಿಯಾಗಿ ಹೋಳಿಗೆ ಮಾಡ್ಬೋದಾ ಅಂದ್ಬಿಟ್ಟು. ನಾನಿಲ್ಲಿ ಎಲ್ಲ ಹೋಳಿಗೆನ ಒಂದೇ ಸತಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4ರಿಂದ 5. ನಂತರ ಒಂದು ಪ್ಯಾನ್ಗೆ ಸ್ವಲ್ಪನೇ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹೋಳಿಗೆಯನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಅಥವಾ ಎಣ್ಣೆ ಬೇಕಂದರೆ ಎಣ್ಣೆಯನ್ನು ಸ್ವಲ್ಪ ಬೇಕಾದ್ರೆ ಸ್ವಲ್ಪ, ಜಾಸ್ತಿ ಬೇಕಾದ್ರೆ ಜಾಸ್ತಿಯನ್ನು ಸೇರಿಸ್ಕೋಬೋದು. ಈ ರೀತಿ ಚಿಕ್ಕ ಬಬಲ್ಸ್ ಬಂದ ನಂತರ ಇದನ್ನ ಟರ್ನ್ ಮಾಡ್ಕೊಳ್ಳಿ. ನಂತರ ನೀವು ಸ್ವಲ್ಪನೇ ತುಪ್ಪ ಅಥವಾ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೋದು. ಜಾಸ್ತಿ ಮಾಡ್ಕೋಬೇಕಂತೇನಿಲ್ಲ, ಇದರಲ್ಲಿ ನಿಮಗೆ ಯಾವ ರೀತಿ ಎಣ್ಣೆ ತುಪ್ಪ ಇಷ್ಟನೋ ಆ ರೀತಿ ನೀವು ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಲೂನ್ ರೀತಿಯಲ್ಲಿ ನಮ್ಮದು ಹೋಳಿಗೆ ಉಬ್ಬಿದೆಯಲ್ವಾ. ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಒಂದು ಸತಿ ಆದರೂ ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ಒಬ್ಬಟ್ಟನ್ನು ಮಾಡಿ ನೋಡಿ. ಈ ಹೋಳಿಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ, ಹಾಗೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನಿಲ್ಲಿ ಇದೇ ರೀತಿ ಎಲ್ಲ ಹೋಳಿಗೆಯನ್ನು ಮಾಡಿ ಸೈಡ್ಗಿಟ್ಟಿದ್ದೀನಿ. ನಂತರ ಇಲ್ಲಿ ನಾನು ನಿಮಗೆ ಕಬಾಬ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಬಾಬ್ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಕ್ಕಿ ಹಿಟ್ಟು. ಸೊ ಅಕ್ಕಿ ಹಿಟ್ಟು, ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿ ಸೇರಿಸಬೇಕು. ಈ ರೀತಿ ಸೇರಿಸೋದ್ರಿಂದ ನಮ್ಮದು ಹೊರಗಡೆ ರೋಡ್ ಸೈಡೆಲ್ಲ ನಾವು ಕಬಾಬ್ ತಿಂತೀವಿ ನೋಡಿ, ಅದೇ ರೀತಿ ಕ್ರಿಸ್ಪಿ ಆಗುತ್ತೆ. ಸೊ ನಾವು ಏನಾದರೂ ಅಕ್ಕಿ ಹಿಟ್ಟು ಸೇರಿಸಿಲ್ಲಪ್ಪ ಅಂದರೆ ಕ್ರಿಸ್ಪಿ ಆಗೋದಿಲ್ಲ. ಸೊ ನೀವು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಹೊರಗಡೆ ನಾವು ಪೌಡರ್ ತಂದು ಮಾಡಿದಾಗ ಮಾತ್ರ ನಮ್ಮದು ಕಬಾಬು ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮೆತ್ತಗಾಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕಂಪಲ್ಸರಿ ಸೇರಿಸಲೇಬೇಕು. ಅಕ್ಕಿ ಹಿಟ್ಟಿಲ್ಲಪ್ಪ ಅಂದರೆ ನೀವು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊಳ್ಳಿ, 1-2ರಿಂದ 3 ಚಮಚದಷ್ಟು. ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಕುಕ್ ಆಗಿದೆಯಲ್ಲ ಅಂತ ಯಾವ ರೀತಿ ನಿಮಗೆ ಗೊತ್ತಾಗಬೇಕಂದ್ರೆ ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆಗಬೇಕು. ಆ ನಂತರ ಇದು ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಬಲ್ಸ್ ಕಮ್ಮಿ ಆದ ನಂತರ ಈಗ ನಾನು ಒಂದು ಪ್ಲೇಟ್ಗೆ ಸರ್ವನ್ನು ಮಾಡ್ತಾಯಿದ್ದೀನಿ. ನಮ್ಮದು ಸೂಪರಾಗಿ ಟೇಸ್ಟಿಯಾಗಿ ಕಬಾಬ್ ಕೂಡ ರೆಡಿ ಆಯಿತು. ನಾನಿಲ್ಲೊಂದು 25ರಷ್ಟು ಚಪಾತಿಯನ್ನು ಮಾಡಿದ್ದೀನಿ. ಅದು ವಿಡಿಯೋ ಮಾತ್ರ ಮಾಡೋಕ್ಕಾಗಲಿಲ್ಲ, ಟೈಮ್ ಆಯಿತು ಅನ್ನೋ ಕಾರಣಕ್ಕೆ. ನನ್ನ ಕೆಲಸ ಎಲ್ಲ ಮುಗಿಸೋದ್ರಲ್ಲಿ ನಮ್ಮ ಮನೆಯವರು ಪೂಜೆಗೆ ಕೂಡ ರೆಡಿ ಮಾಡಿದರು. ಸೊ ಪೂಜೆಗೆ ಮಾಡ್ತಾ ನನಗೆಲ್ಲ ದೇವರಿಗೆ ನೈವೇದ್ಯಕ್ಕೆ ಏನೇನೆಲ್ಲ ಕೊಡಬೇಕಲ್ಲ ಅದು ಕೊಟ್ಟು ಮನೆಯವರು ನನ್ನ ಮಗ ಎಲ್ಲರೂ ಕೂಡಿ ಪೂಜೆಯನ್ನು ಕೂಡ ನಾವು ಸಂಪೂರ್ಣ ಮಾಡಿದ್ವಿ. ಸೊ ನಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟರಲ್ಲಿ ನಾವು ಪೂಜೆಯನ್ನು ಮಾಡಿದ್ವಿ. ಸೊ ಏನಾದ್ರು ತಪ್ಪ ಆದರೆ ಅವರೇ ಕ್ಷಮೆ ಮಾಡಲಿ ನಮ್ಮ ಅತ್ತೆ ಮಾವನೇ ಅಂದ್ಬಿಟ್ಟು. ನಂತರ ನಾನಲ್ಲಿ ಊಟಕ್ಕೆ ಅಂತ ಈಗ ಸರ್ವನ್ನು ಮಾಡ್ತಾಯಿದ್ದೆ. ಎಲ್ಲ ಒಂದೇ ಕಡೆ ಇಟ್ಟೆ ಅಂದರೆ ಸೊ ಎಲ್ರಿಗೂ ಹಾಕೋಕ್ಕೆ ಕಂಫರ್ಟಬಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಫ್ರೆಂಡ್ಸ್, 1 kg ಸಾಂಬಾರು, ನಂತರ 1.5 kgಷ್ಟು ರೈಸ್ ಮಾಡಿದರೆ 10 ಜನಕ್ಕೆ ಆರಾಮ್ಸೆ ನಾವು ತಿನ್ಕೋಬೋದು. ಯಾಕಂದರೆ ನಾವು ಒಬ್ಬಟ್ಟು ಕೂಡ ಮಾಡಿರ್ತೀವಿ, ಚಪಾತಿ ಕೂಡ ಮಾಡಿರ್ತೀವಿ, ಅದನ್ನೆಲ್ಲವನ್ನು ತಿಂದು ರೈಸ್ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 1.5 kg ಅಕ್ಕಿ ಸರಿಯಾಗುತ್ತೆ. ನಿಮಗೆ ಒಬ್ಬಟ್ಟು ಬೇಡಪ್ಪ ಅಂದರೆ ನೀವು ಯಾವುದಾದ್ರೂ ಸ್ವೀಟ್ ಕೂಡ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.